Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ದತ್ತ ಅವರೇ. ದುಡ್ಡಿನ ಆಸೆಗೆ ಬಿದ್ದು ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ನಾನು ಮಾಡ್ತಿರೋ ತಪ್ಪು ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಥರ ಕೆಲಸ ಎಲ್ಲ ಮಾಡೋದು ಬಿಟ್ಬಿಟ್ಟೆ ದತ್ತ ಅವರೇ. ಅದು ಅಲ್ಲದೆ ಮಾಧವ ಅವರು ಅವತ್ತು ನನ್ನನ್ನು ಮಾಡಿ ಮೇಲೆ ಕರ್ಕೊಂಡು ಹೋಗಿ ಕಪಾಳಕ್ಕೆ ಹೊಡೆದಾಗ್ಲೇ ನಾನು ಸರಿ ಹೋಗ್ಬಿಟ್ಟೆ. ಏನು ಮಾಧವ್ ಅವರು ನಿಮ್ಮ ಮೇಲೆ ಕೈ ಮಾಡಿದ್ರ? ಹೌದಮ್ಮ, ನಾನು ಮಾಡಿರೋ ತಪ್ಪನ್ನೆಲ್ಲ ನನಗೆ ಅರ್ಥ ಆಗೋ ಥರ ಹೇಳಿ ಪ್ರಾಯಶ್ಚಿತ್ತ ಮಾಡ್ಕೋ, ಇನ್ನಾದರೂ ಸರಿಯಾಗಿ ಬದುಕು ಅಂತ ಬುದ್ಧಿ ಹೇಳಿದ ಪುಣ್ಯಾತ್ಮನಮ್ಮ ಅವರು. ನಿಮ್ಗೆಲ್ರಿಗೂ ಕೈ ಮುಗಿತೀನಿ. ದಯವಿಟ್ಟು ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ. ಈ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇದ್ದು ಇಲ್ದ ಹಾಗೆ ಇದ್ದು ಬಿಡ್ತೀವಿ. ದಯವಿಟ್ಟು ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ. ಇಂಥ ನಾಟಕದ ಮಾತುಗಳೆಲ್ಲ ಇನ್ನು ಮುಂದೆ ನಡೆಯಲ್ಲ. ಈಗಿಂದೀಗಲೇ ಗಂಟು ಮೂಟೆ ಕಟ್ಟಿ ಹೊರಡ್ತಾಯಿರಿ. ಇನ್ನೇನು ಮುಖ ನೋಡ್ತಾ ಇದ್ದೀರಾ? ನಿಮಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ? ಬೇಡ ಸಮರ್ಥ, ಅವ್ರನ್ನ ಮನೆಯಿಂದ ಆಚೆಗೆ ಹಾಕೋದು ಬೇಡ. ಏನ್ ಹೇಳ್ತಿದ್ದೀರ ತಾತ? ಅವ್ರು ನಿಮ್ಮನ್ನೇ ಆಗಿದ್ದಾಗೋಯ್ತು ಸೊಗಲಾಡಿ. ನಮ್ಮ ಮಾಧವನೇ ಇವ್ರಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಅವನ ಮೇಲಿನ ಗೌರವಕ್ಕೆ ಇವರನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲಿ ನೋಡು, ಇನ್ನು 1 ವಾರದಲ್ಲಿ ಎಲ್ಲ ಸರಿ ಹೋಗಿ ನನ್ನ ಪೆನ್ಷನ್ನು ನನಗೆ ಬರಬೇಕು. ಹೋಗಿ ಇಲ್ಲಿಂದ. ತುಳಸಿ, ವಿಷಯ ನಮಗೆಲ್ಲ ಗೊತ್ತಾದರೆ ಬೇಜಾರಾಗತ್ತೆ ಅಂತ ನಿನ್ನ ಗಂಡ ತಾನೇ ಎಲ್ಲ ಸರಿ ಮಾಡಿದ್ದಾನಲ್ಲಮ್ಮ. ನಿಜವಾಗ್ಲೂ ಅವನು ಪುಣ್ಯವಂತ. ಅಂದರೆ ಮಾಧವ್ ಅವ್ರಿಗೆ ಇದೆಲ್ಲ ಮೊದಲೇ ಗೊತ್ತಿತ್ತ? ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಅವರೇ ಇದನ್ನೆಲ್ಲ ಸರಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದು ಮಾತಾದರೂ ನಮ್ಗೆ ಹೇಳ್ಬೋದಿತ್ತಲ್ವಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.